ಆ ಸಾಮಾಜಿಕ ಹೋರಾಟಗಾರರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಈ ವಿಚಾರಕ್ಕೆ ಮಾತಾಡೋದಕ್ಕೆ. ನಮಸ್ಕಾರ ಸರ್ ಬಸವರಾಜ್ ಅವರೇ. ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸ್ವಲ್ಪ. ಮೇಡಮ್ ನಮಸ್ಕಾರ ಮೇಡಮ್. ಹೇಳಿ ಹಲೋ ಸರ್. ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್ ಅವರೇ, ಹೇಳಿ ಘಟನೆ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಅವರೇ, ಇರುವಿ 84 ಲಕ್ಷ ಕೋಟಿ ಜೀವರಾಶಿ ದಾಟಿ ಇದೇ ಮಾನವ ಜನ್ಮ ಕಡೆ ಅಂತ ಅಲ್ಲ ಮೇಡಮ್ ಹೇಳ್ತೀನಿ. ಅಂದ್ರೆ ಇರುವಿ 84 ಲಕ್ಷ ಕೋಟಿ ಜೀವರಾಶಿ ದಾಟಿ ಮಾನವ ಜನ್ಮ ಕಡೆ ಅಂದ್ರೆ ಮಾನವ ಜನ್ಮಕ್ಕೇನೆ ಬೆಲೆ ಇಲ್ಲರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಇನ್ನು ಇರುವಿ 84 ಲಕ್ಷ ಕೋಟಿ ಜೀವರಾಶಿ ಏನ್ ಬೆಲೆ ಕೊಡುತ್ತೆ ಮೇಡಮ್ ಈ ನಮ್ಮ ಸಮಾಜ? ಹೇಳಿ ಮೇಡಮ್ ಅವರೇ, ಇವತ್ತು ಏನಂತಂದ್ರೆ ಇವತ್ತು ರಾಧಾ ಹಿರೇಗೌಡರು ಅಂದ್ರೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಇನ್ನು ಪವರ್ಫುಲ್ ಅಂದ್ರೆ ಅವರು ಒಬ್ಬ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಸಾಮಾಜಿಕ ಹೋರಾಟಗಾರ ಅಲ್ಲ. ಈಗ ಏನ್ ಮಾಡ್ಬೇಕಂತೀರಿ? ಮೇಡಮ್ ಅವ್ರೆ, ಇವತ್ತು ಏನಾಯ್ತಂದ್ರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇವತ್ತು ಅಮಾಯನಕ ಘಟನೆ ನಡೀತಿದೆ ಅಂದ್ರೆ ಅವತ್ತು ನೀವು ಹೇಳಿದ್ರಿ ಮೇಡಮ್ ಅವ್ರೆ, ಒಬ್ಬ ಎರಡು ತುಂಡಾಗಿ ಜೀವ ಆ ಕಡೆ ಈ ಕಡೆ ಅಂದ್ರೆ ಒಬ್ಬರು ವಿಡಿಯೋ ಮಾಡ್ತಾ ಇದಾರೆ, ಅದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಯಾರೇ ಕಷ್ಟದಲ್ಲಿದ್ರ ಇವತ್ತು ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಮೇಡಮ್ ಅವ್ರೆ ಅಂದ್ರೆ, ಯಾರಾದ್ರೂ ಏನಾದ್ರೂ ಅವ್ರಿಗೆ ಸ್ಪಂದನೆ ಮಾಡಕ್ ಹೋದ್ರ ನಮ್ಮ ಮೇಲೆ ಏನಾದ್ರೂ ಕೇಸ್ ಆಗುತ್ತೋ, ನಮಗೇನಾದ್ರೂ ತೊಂದರೆ ಆಗುತ್ತೋ ಅಂತ ಯಾರು ಇವತ್ತು ಹತ್ರ ಬರ್ತಾ ಇಲ್ಲ. ಹೌದು ಸರ್, ಹೌದು. ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ.